ಫ್ಲವರ್ ಹಾಕಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ಬಂದು ಇವತ್ತು ಈ ಕಾರ್ಯಕ್ರಮನ ಇದು ಮಾಡಿದ್ದೀವಿ. ಏನು ಇವತ್ತು ನಮ್ಮ ಗ್ರಾಮಾಂತರ ಜಿಲ್ಲೆಯಿಂದ ಎಲ್ಲ ಪದಾಧಿಕಾರಿಗಳ ಸಭೆ ಎಲ್ಲನೂ ಅಚ್ಚುಕಟ್ಟುವಾಗಿ ಎಲ್ಲ ನಡೆದಿದೆ. ಏನು ಇವತ್ತು ಪದಾಧಿಕಾರಿಗಳು ಸುಮಾರು ಒಂದು 60 ಜನ ಲೀಡರ್ಗಳು ಹೋಗಿ ನಂದಗುಡಿ ಹೋಗಿ, ಸೂಲ್ಬರಿ ಹೋಗಿ, ಜಡಗೇನಹಳ್ಳಿ, ಕಸ್ಬಾ, ಮಂಗನಹಳ್ಳಿ ಹೋಗಿ, ಟೌನು, ಆಮೇಲೆ ನಂದಗುಡಿ ದೊಡ್ಡಬಳ್ಳಾಪುರ ಎಲ್ಲರೂ ಇವತ್ತು ನಮ್ಮ ಭೀಮಾ ಮಾರ್ಗ ಕುಟುಂಬಕ್ಕೆ ಸುಮಾರು ಜನ ಲೀಡರ್ಗಳು ತಗೊಂಡಿದ್ದಾರೆ. ಇವಾಗ ನಮ್ಮ ಗುರಿ ಏನಪ್ಪ ಅಂದರೆ ನಮ್ಮ ಭೀಮಾ ಮಾರ್ಗನ ಪ್ರತಿಯೊಂದು ಹಳ್ಳಿಗೂ ತಗೊಂಡು ಹೋಗ್ಬೇಕಂತೇಳಿ ನಮ್ಮ ಆಸೆ. ಯಾಕಂದರೆ ಬಾಬಾ ಸಾಹೇಬ್ರ ಕನಸು ಏನಾಯಿತೋ ಅದನ್ನು ನೆರವೇರಿಸ್ಬೇಕಂತೇಳಿ ನಾವು ತೀರ್ಮಾನ ಮಾಡ್ತೀವಿ. ಹಲವಾರು ಇವತ್ತೇನು ನಮ್ಮ ಲೀಡರ್ಗಳು ಕಾರ್ಯಕರ್ತರು ಎಲ್ಲರೂ ಬಂದವರೆ, ಅವ್ರಿಗೆ ಏನೇನು ತೊಂದರೆ ಇದೆ ಅದೆಲ್ಲ ನಮ್ಮ ಚಳುವಳಿ ಮುಖಾಂತರ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ತೀರ್ಮಾನ ಹಾಕೊಂಡಿದ್ದೀವಿ. ಏನಿವತ್ತು ಸೈಟ್ಗಳಿರ್ಬೋದು, ಜಮೀನು ಇರ್ಬೋದು, ಕೆಲವು ಊರಲ್ಲಿ ಬಾಬಾ ಸಾಹೇಬ್ ಸರ್ಕಾರಿ ಜಾಗಗಳನ್ನ ಯಾರೋ ಒತ್ತುವರಿ ಮಾಡ್ಕೊಂಡು ನಮ್ಮ ಬಡವರಿಗೆ SC ಅವ್ರಿಗೆ ಒಂದು ಸೈಟ್ಗಳು ಕೊಡ್ತೀರಾ, ಅಲ್ಲಿ ಒಂದು ಬೋರ್ಡ್ ಹಾಕ್ಸ್ತೀರಾ, ತೊಂದರೆ ಮಾಡ್ತಾರೆ. ಅಂಥವ್ರನ್ನೆಲ್ಲ ನಾವು ಭೀಮಾ ಮಾರ್ಗದಿಂದ ಮಟ್ಟ ಹಾಕಬೇಕು ಅಂತೇಳಿ ತೀರ್ಮಾನ ಹಾಕೊಂಡಿದ್ದೀರಿ. ಒಂದು ಕಾನೂನು ರೀತಿಯಲ್ಲಿ ಏನು ಬಾಬಾ ಸಾಹೇಬರು ಇದು ನೆಳ್ಳಲ್ಲಿ ಬದುಕ್ತಾ ಇದ್ದೀವಿ ನಾವು, ಅವ್ರ ಕಾನೂನು ರೀತಿಯಲ್ಲಿ ನಾವು ಏನಿದೆ ಅದನ್ನು ಕೆಲಸ ಮಾಡ್ಬೇಕಂತೇಳಿ ಮುಂದಿನ ದಿನದಲ್ಲಿ ಅದನ್ನು ಒಂದು ಗುರಿ ಮುಟ್ತೀವಿ. ನಾವು ಎಲ್ಲ ಹೊಸಕೋಟೆ ತಾಲೂಕು ಆಗಿರ್ಬೋದು, ನಂದಗುಡಿ ಆಗಿರ್ಬೋದು, ಇದು ದೊಡ್ಡಬಳ್ಳಾಪುರ ಎಲ್ಲ ಹಳ್ಳಿಗೆ ಹೋಗಿ ಏನು ಪ್ರಾಬ್ಲಮ್ ಇದೆ ಎಲ್ಲ ತಿಳ್ಕೊಂಡು ಸರ್ಕಾರ ಗಮನಕ್ಕೆ ತರಬೇಕಂತೇಳಿ ತೀರ್ಮಾನ ಹಾಕೊಂಡಿದ್ದೀವಿ. ಯಾಕಂದರೆ ನಮಗೆ KH ಮೀನಾ ಇವರು ಇದಾಗಿದ್ದಾರೆ, ಆಮೇಲೆ ಪರಮೇಶ್ವರ್ ಸರ್ ಆಗಿದ್ದಾರೆ, ಆಮೇಲೆ ಪ್ರಿಯಾಂಕಾ ಖರ್ಗೆ ಅವ್ರ ಮೂವರನ್ನು ಮೀಟ್ ಮಾಡಿ ನಮ್ಮ ತಾಲೂಕಲ್ಲಿ ಜಿಲ್ಲೆಗಳಲ್ಲಿ ಏನೇನು ಪ್ರಾಬ್ಲಮ್ ಇದೆ ಎಲ್ಲನೂ ಅವ್ರ ಗಮನಕ್ಕೆ ತಂದು ಮುಂದಿನ ದಿನದಲ್ಲಿ ಅವ್ರು ಏನು ಹೇಳ್ತಾರೋ ಅವ್ರ ಆದೇಶದ ಮೇಲೆ ನಾವು ಒಂದು ತೀರ್ಮಾನಗಳು ತಗೊಂಡು ನಮ್ಮ ಚಳುವಳಿ ಮುಂದುವರಿತದೆ ಅಂತ ಹೇಳ್ತಾ ಏನಿವತ್ತೆಲ್ಲ ನನ್ನ ಜಿಲ್ಲಾ ಸಂಚಾಲಕರು ಮಂಜುನಾಥ್, ದಿವ್ಯಾ, ಮಾದೇವ, ಸೊನ್ನೇಗೌಡ, ಅರುಣ್, ಶ್ರೀನಿವಾಸ್ ಎಲ್ಲ ಇವತ್ತೇನು ಹೆಚ್ಚಾಗಿ ನಮ್ಮ ಹೆಣ್ಮಕ್ಳು ಎಲ್ಲರೂ ಬಂದವರೆ. ಎಲ್ಲರಿಗೂ ಭೀಮಾ ಇವತ್ತಿನ ದಿವಸ ಭೀಮಾ ಮಾರ್ಗ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗದ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಸಾಮಾಜಿಕ ಚಿಂತಕರು, ಸಾಮಾಜಿಕ ಬದಲಾವಣೆಗಾರರು ಮತ್ತು ಸಮಾಜದ ಬಗ್ಗೆ ಕಾಳಜಿ ಉಳ್ಳವರಾದಂತಹ ಶ್ರೀ ನಾರಾಯಣ ಗುರುರವರ ಒಂದು 170ನೇ ಹುಟ್ಟುಹಬ್ಬವನ್ನು ಇವತ್ತಿನ ದಿವಸ ನಾವು ಭಾಳ ಸರಳ ಮತ್ತು ಅತಿ ವಿಜೃಂಭಣೆಯನ್ನು ಕೂಡ ಆಚರಣೆ ಮಾಡಲಾಗಿದೆ. ನಾರಾಯಣ ಗುರುರವರು ಈ ಶೋಷಿತ ಸಮುದಾಯಗಳಿಗೆ ಏನು ಕೇರಳದಲ್ಲಿ ಒಂದು ಜಾತೀಯ ವ್ಯವಸ್ಥೆ ಇತ್ತು, ಆ ಜಾತೀಯ ವ್ಯವಸ್ಥೆಯ ವಿರುದ್ಧ ಭಾಳ ಒಂದು ಸ್ವಾಭಿಮಾನದ ಚಳವಳಿಯನ್ನು ಪ್ರಾರಂಭ ಮಾಡಿದಂಥವ್ರು ನಾರಾಯಣ ಗುರುಗಳು. ವೈಕಂ ಸತ್ಯಾಗ್ರಹದಲ್ಲಿ ತಾವು ತಮ್ಮ ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದು. ಆಮೇಲೆ ಈ ದೇವಾಲಯಗಳಿಗೆ ದಲಿತರಿಗೆ ಪ್ರವೇಶ ಇಲ್ಲದ ಸಂದರ್ಭದಲ್ಲಿ ಅಲ್ಲಿ ಅವರು ಈಡಿಗರು, ಅವರು ಕೂಡ ಒಂಥರ ದಲಿತರೇ. ಹಾಗಾಗಿ ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ದಲಿತರಿಗೆ ದೇವಾಲಯಗಳಿಗೆ ಪ್ರವೇಶ ಇಲ್ಲ ಅಂದಾಗ ಅವರು ತಾವು ಹೇಳ್ತಾರೆ, ನೀವ್ಯಾಕೆ ಕಲ್ಲ ದೇವರುಗಳಿಗೆ ಹೋಗಬೇಕು, ನೀವೇ ಒಂದು ಶಿವಾಲಯಗಳನ್ನು ಕಟ್ಕೋಬೇಕು ಅಂತ ಹೇಳ್ಕಂದ ಹಲವಾರು ದೇವಾಲಯಗಳನ್ನು ಕಟ್ಟಿಸೋದ್ರ ಮುಖಾಂತರ ಆ ದೇವಾಲಯಗಳಿಗೆ ಬರ್ತಕ್ಕಂತಹ ಒಂದು ಕಪ್ಪು ಕಾಣಿಕೆ ಆಗಿರ್ಬೋದು, ಹಣ ಆಗಿರ್ಬೋದು, ಅಥವಾ ದೇವರಿಗೆ ನೈವೇದ್ಯ ಆಗಿರ್ಬೋದು, ಇದೆಲ್ಲವನ್ನು ಕ್ರೋಢೀಕರಣ ಮಾಡ್ಕೊಂಡಿದ್ದರಿಂದ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ರು. ಅವತ್ತೇನು ಶೋಷಿತ ಸಮುದಾಯಗಳಿಗೆ ಶಿಕ್ಷಣದ ಏನು ವಂಚನೆ ಆಗಿತ್ತು, ಆ ವಂಚನೆಯನ್ನು ನಾರಾಯಣ ಗುರುರವರು ಈ ದೇವಾಲಯಗಳ ಕಟ್ಟುವುದರ ಮುಖಾಂತರ ಅಲ್ಲಿ ಬರ್ತಕ್ಕಂತಹ ಎಲ್ಲ ವಂತಿಗೆಗಳನ್ನು ಸಂಗ್ರಹಿಸಿ ಶಾಲೆಗಳನ್ನು ಕಟ್ಟಿ ಅಲ್ಲಿ ಕೇರಳದಲ್ಲಿ ಒಂದು ದಲಿತರಿಗೆ ಶಿಕ್ಷಣ ನೀಡೋದ್ರ ಮುಖಾಂತರ. ನನ್ನ ಹೆಸರು ದಿವ್ಯಾ KY ಅಂತೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬಟ್ ಇವತ್ತಿನ ಕಾರ್ಯಕ್ರಮ ನಾರಾಯಣ ಗುರುವರ ಹುಟ್ಟಿದ ಎಲ್ಲ ಸದಸ್ಯರು ಹೆಣ್ಮಕ್ಕಳು ಎಲ್ಲ ಸೇರಿ ನಾವು ಆಚರಣೆ ಮಾಡಿದ್ದೀವಿ. ಇನ್ನೊಂದೇನಂತ ಹೇಳಿದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಕೊಟ್ಟಿರೋದು, ನಮ್ಮಂಥ ಹೆಣ್ಣು ಮಕ್ಕಳು ಇವತ್ತು ಈ ಸ್ಥಾನದಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟವರೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ನನಗೆ ಈ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರದಲ್ಲಿ ನನಗೆ ಸಹಕಾರ ಕೊಟ್ಟಂಥವರು PN ವೆಂಕಟೇಶಣ್ಣನವರು, ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕರಾದ ಮಂಜಣ್ಣನವರು, ತಾಲೂಕು ಸಂಚಾಲಕಿ ಪಾರ್ವತಿಯವರವರು, ವರಲಕ್ಷ್ಮಿ ಮತ್ತು ವಿಜಯಶಾಂತಿ,